ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ಸಹಜವಾಗಿ ನಾವೆಲ್ಲ ಅನುಭವಿಸುವಂತಹ ಒಂದು ವಿಚಾರ ಏನು ಅಂದರೆ, ಯಾಕೋ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಅಥವಾ ನಮ್ಮ ಮಗನಿಗೆ ಧೈರ್ಯ ಕಮ್ಮಿ, ನಮ್ಮ ಮಕ್ಕಳಿಗೆ ಬುದ್ಧಿ ಕಮ್ಮಿ ಇದೆ, ಅಥವಾ ನಮ್ಮ ಮಗ ಎಷ್ಟೇ ಸಾಧನೆ ಮಾಡಿದ್ರು ಅವನಿಗೆ ಕೀರ್ತಿ ಇಲ್ಲ, ಅಥವಾ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದ್ತಾರೆ ಆದರೆ ಏನಾದೊಂದು ಒಂದು ರೋಗಾದಿ ಉಪದ್ರವಗಳಿದೆ ಇತ್ಯಾದಿಯಾಗಿ ನಾವೆಲ್ಲ ಹೇಳ್ತಾ ಇರ್ತೇವೆ. ನಮ್ಮ ಮಕ್ಕಳಲ್ಲಿ ನಾವು ಅದನ್ನ ಕಾಣ್ತಾ ಇರ್ತೇವೆ. ಇದಕ್ಕೆ ಒಂದು ದಿವ್ಯವಾದ ಮಂತ್ರ ಇದೆ, ಸ್ತೋತ್ರ ರೂಪದಲ್ಲಿದೆ. ಅದನ್ನ ನಾವು ಹೇಳಿದೀವಿ ಅಂತ ಆದರೆ ಖಂಡಿತವಾಗಿಯೂ ಕೂಡ ಅವೆಲ್ಲ ರೋಗಾದಿ ಉಪದ್ರವಗಳು ಅಥವಾ ಏನು ನಮ್ಮ ಮಕ್ಕಳಿರೋ ಸಮಸ್ಯೆಗಳಿದೆ ಅವೆಲ್ಲವೂ ದೂರ ಹೋಗ್ತದೆ. ಅಂತಹ ಸ್ತೋತ್ರ ಯಾವುದು ಅಂತಂದ್ರೆ ವಾಯುದೇವರ ಮೇಲಿರುವಂತಹ ಸ್ತೋತ್ರ, ಹನುಮಂತನ ಸ್ತೋತ್ರ ಅಂತ ಕರೀತಾರೆ. ಆ ಸ್ತೋತ್ರ ಈ ರೀತಿಯಾಗಿದೆ: ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಈ ಸ್ತೋತ್ರವನ್ನು ನಾವೆಲ್ಲ ಕೇಳಿರುತ್ತೇವೆ. ಈ ಸ್ತೋತ್ರದ ಮಹಿಮೆ ಏನು ನಾವೇನು ತಿಳಿದಿಲ್ಲ. ಹಾಗಾಗಿ ನಾವು ಹೇಳಿಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ತಾ ಇಲ್ಲ. ಒಂದೊಂದು ಶಬ್ದ ಅರ್ಥಪೂರ್ಣವಾಗಿದೆ. ನಾವು ಯಾವತ್ತೂ ಕೂಡ ಯಾರತ್ತಾದ್ರೂ ಏನಾದ್ರೂ ಕೇಳಬೇಕು ಅಂದ್ರೆ ಆ ವಸ್ತು ಅವನಲ್ಲಿ ಇರಬೇಕು, ಇದ್ರೆ ಮಾತ್ರ ಆ ವ್ಯಕ್ತಿ ಕೊಡ್ತಾನೆ. ಉದಾಹರಣೆಗೆ ನಮಗೊಂದಿಷ್ಟು ಹಣ ಬೇಕಾಗಿದೆ ಅಂತ ಆದರೆ ಹಣ ಇರುವವನ ಹತ್ರ ಹೋಗಿ ನಾವು ಕೇಳಿದ್ರೆ ಅವನು ಕೊಡ್ತಾನೆ. ನಿರ್ಧನಿಕನ ಹತ್ರ ಹೋಗಿ ಕೇಳಿದ್ರೆ ಏನು ಕೊಡ್ತಾನೆ? ಏನು ಕೊಡೋದಿಲ್ಲ. ಹಾಗಾಗಿ ನಮಗೆ ಬೇಕಾದ ವಸ್ತುವನ್ನ ನಾವು ಪಡಿಬೇಕು ಅಂತ ಆದ್ರೆ ಆ ವಸ್ತು ಇರುವವನಲ್ಲಿ ಕೇಳಬೇಕು ಅಂತ ಅರ್ಥ. ಹಾಗಾಗಿ ಇಷ್ಟು ನಮ್ಮ ಸಮಸ್ಯೆಯನ್ನ ನಾವು ಬಗೆಹರಿಸುವವನು ಯಾರು ಅಂದ್ರೆ ಹನುಮಂತ ಅಂತ ಹೇಳುತ್ತಾರೆ. ಮೊದಲನೇ ಶಬ್ದ ಹೇಳುತ್ತೆ ಬುದ್ಧಿ. ನಮಗ್ ಬುದ್ಧಿ ಇಲ್ಲ, ನಮ್ಮ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇರುವವರ ಹತ್ರ ಹೋಗಿ ಕೇಳಬೇಕು. ಬುದ್ಧಿ ಅಂದ್ರೆ ಏನು, ಬುದ್ಧಿ ಹೇಗೆ ಬರುತ್ತೆ? ಹನುಮಂತನಿಗಿರುವಂತಹ ಬುದ್ಧಿ ಅತ್ಯದ್ಭುತವಾದ ಬುದ್ಧಿ, ಮತ್ತಾರಿಗೂ ಇಲ್ಲದೆ ಇರುವಂತಹ ಬುದ್ಧಿ ಇದು. ಈ ಸ್ತೋತ್ರದ ಇನ್ನೊಂದು ವೈಶಿಷ್ಟ್ಯತೆ ಏನು ಗೊತ್ತೋ, ಇಡೀ ರಾಮಾಯಣದಲ್ಲಿ ಬರುವಂತಹ ಸುಂದರ ಕಾಂಡವನ್ನ ಇಡೀ ಈ ಶ್ಲೋಕದಲ್ಲಿ ನಾವು ಕಾಣಬಹುದಾಗಿದೆ. ಈ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಇಡೀ ಸುಂದರ ಕಾಂಡ ಪಾರಾಯಣ ಮಾಡಿದ ಹಾಗೆ ಆಗತ್ತೆ. ಅಂತಹ ವಿಶಿಷ್ಟತೆ ಏನಿದೆ ಅಂದ್ರೆ ಬುದ್ಧಿ ಅಂತ. ನೋಡಿ, ಸೀತಾನ್ವೇಷಣಕ್ಕೆ ಹೊರಟಾಗ ರಾಮ ಕಪಿಗಳ ಮಧ್ಯದಲ್ಲಿ ಯಾರ್ಯಾರನ್ನೋ ಕಳಿಸ್ಲಿಲ್ಲ, ಹನುಮಂತನನ್ನ ಕಳಿಸ್ದ. ಯಾಕೆ ಅಂದ್ರೆ ಕಳಿಸುವಂತಹ ವ್ಯಕ್ತಿ ತನ್ನ ಕಾರ್ಯವನ್ನ ಸಮರ್ಥನಾಗಿ ಮಾಡಿಕೊಂಡು ಬರ್ತಾನೆ ಅಂತ ತಿಳಿದಿರ್ಬೇಕು. ಹಾಗಾಗಿ ಹನುಮಂತನನ್ನ ಆರಿಸಿದ, ಮತ್ತಾರುಲ್ಲ, ಸಾಮರ್ಥ್ಯ ಇಲ್ಲ. ಏನು ಅಂತದ್ದು ವೈಶಿಷ್ಟ್ಯತೆ ಅಂದ್ರೆ ಸೀತಾನ್ವೇಷಣ ಕಾರ್ಯವನ್ನ ಹನುಮಂತ ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತ ತಿಳಿದು ರಾಮ ಹನುಮಂತನ ಕಳಿಸ್ದ. ಬುದ್ಧಿ ಇರಬೇಕು ಸೀತಾನ್ವೇಷಣ ಕಾರ್ಯದಲ್ಲಿ. ಬುದ್ಧಿ ಅಂದ್ರೆ ಏನು? ಹೇಗೆ ನಾನು ಲಂಕಾಪಟ್ಟಣವನ್ನ ಸೇರಬೇಕು ಅನ್ನುವಂತಹ ಮುಂಚಿತವಾದಂತಹ ಯೋಚನೆ ಇರಬೇಕು, ಸಮರ್ಥವಾಗಿ ನಿಭಾಯಿಸಬೇಕು, ಅದು ಬುದ್ಧಿ. ಎಷ್ಟು ಯೋಜನೆ ಇದೆ, ನಾನು ಹೇಗೆ ಹಾರಬೇಕು, ಮಧ್ಯದಲ್ಲಿ ಬರುವಂತಹ ಸಮಸ್ಯೆಗಳೇನಾದ್ರೂ ಬಂದರೆ
ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಬುದ್ಧಿ ಇರಬೇಕು. ಅವೆಲ್ಲವನ್ನು ರಾಮ ತಿಳಿದು ಬುದ್ಧಿ ಇರುವಂತಹ ಹನುಮಂತನನ್ನ ಕಳಿಸಿದ. ಹಾಗಾಗಿ ಹನುಮಂತನಲ್ಲಿ ಬುದ್ಧಿ ಇದೆ ಅಂತ ನಮಗೆ ತಿಳಿಯುತ್ತೆ. ಹಾಗಾಗಿ ಬುದ್ಧಿ ಇರುವವನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಬುದ್ಧಿಯನ್ನು ಕೊಡು, ನಮಗೆ ಕೊಡು, ನಮ್ಮ ಮಕ್ಕಳಿಗೆ ಕೊಡು ಅಂತ ನಾವು ಕೇಳಬೇಕು. ಎರಡನೆಯ ಶಬ್ದ ಬಲ ಅಂತ ತಿಳಿಸ್ತಾ ಇದ್ದಾರೆ. ಬಲ ಅಂದ್ರೆ ಸಾಮರ್ಥ್ಯ. ಆ ಸೀತಾನ್ವೇಷಣ ಕಾರ್ಯ ಮಾಡಬೇಕು ಅಂದ್ರೆ ಬಲಶಾಲಿಯಾಗಿರಬೇಕು. ದೈಹಿಕವಾಗಿ ವಿಚಾರದಲ್ಲಿ ಬಲವುಳ್ಳವನಾಗಬೇಕು. 100 ಯೋಜನ ದಾಟಬೇಕು ಅಂದ್ರೆ ಬಲ ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಲ ಅನ್ನೋದು ಹನುಮಂತನಲ್ಲಿ ಇದೆ ಅನ್ನೋದನ್ನ ಅನೇಕ ಕವಿಗಳು ತಿಳಿಸಿದ್ದಾರೆ. 100 ಯೋಜನ ದಾಟಿ 100 ಯೋಜನ ಮಧ್ಯದಲ್ಲಿ ಬರುವಂತ ಸಮಸ್ಯೆಗಳನ್ನ ತನ್ನ ಬಲ ಸಾಮರ್ಥ್ಯದಿಂದ, ಬುದ್ಧಿ ಬಲದಿಂದ, ದೈಹಿಕ ಬಲದಿಂದ ಅದನ್ನ ನಿಭಾಯಿಸಿದ್ದಾನೆ ಹನುಮಂತ. ಲಂಕಾಪಟ್ಟಣದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಕೂಡ ತನ್ನ ಬಲದಿಂದ ಅದನ್ನು ನಿಭಾಯಿಸಿದ್ದಾನೆ. ಹಾಗಾಗಿ ಹನುಮಂತನಲ್ಲಿ ಬಲ ಅನ್ನೋದು ಅಷ್ಟು ವೈಶಿಷ್ಟ್ಯವಾಗಿದೆ. ಮುಂದಿನ ಶಬ್ದ ಯಶಃ ಅಂತ ಹೇಳುತ್ತೆ. ಯಶಸ್ಸು. ನಮ್ಮ ಮಕ್ಕಳು ಅಥವಾ ನಾವು ಎಷ್ಟೇ ಸಾಧನೆ ಮಾಡ್ತಾ ಇದ್ರೂ ಸಾಧನೆಗೆ ತಕ್ಕಂತ ಯಶಸ್ಸು ಸಿಗ್ತಾ ಇರಲ್ಲ. ಯಶಸ್ಸು ಬೇಕಾ? ಹನುಮಂತನನ್ನ ಸ್ಮರಣೆ ಮಾಡಿ. ಯಶಸ್ಸು ಅಂದ್ರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಯಶಸ್ಸನ್ನ ಪಡೆದವನು ಹನುಮಂತ ಮಾತ್ರ. ಅನೇಕ ಕವಿಗಳನ್ನ ಕೇಳಿದ್ರೆ ನಮಗಾಗೋದಿಲ್ಲ, ಅಷ್ಟು ಯೋಜನ ನಮಗೆ ಹಾರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಯಾರು ಸಮರ್ಥರಂದ್ರೆ ಹನುಮಂತ ಸಮರ್ಥನಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಯಶಸ್ಸು ಆ ಹನುಮಂತನ ಹತ್ರ ಇತ್ತು. ಹಾಗಾಗಿ ಯಶಸ್ಸು ಬೇಕಾದರೆ ಹನುಮಂತನನ್ನ ಕೇಳಬೇಕು. ನಾಲ್ಕನೆಯ ಶಬ್ದ ಧೈರ್ಯ. ಮನುಷ್ಯನಿಗೆ ನೋಡಿ ಎಲ್ಲ ಗೊತ್ತಿದೆ, ಹೇಳುವಂತಹ ಧೈರ್ಯ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ, ಮಾಡುವಂತಹ ಧೈರ್ಯ ಇಲ್ಲ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ಆದರೆ ಹನುಮಂತನಿಗೆ ಸೀತಾನ್ವೇಷಣೆ ಕಾರ್ಯ ಮಾಡಲಿಕ್ಕೆ ಬಹಳ ಧೈರ್ಯ ಇತ್ತು. ಏನು? ಬರುವಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ ಇತ್ತು, ಅದನ್ನು ನಿಭಾಯಿಸುವಂತಹ ಧೈರ್ಯ ಇತ್ತು. ಹೀಗಾಗಿ ಹನುಮಂತ ಲೀಲಾಜಾಲವಾಗಿ ಸಮುದ್ರವನ್ನ ದಾಟಿದ. ಲಂಕೆಯಲ್ಲಿ ಬಂದಂತಹ ಸಮಸ್ಯೆ ಎಲ್ಲವನ್ನೂ ಧೈರ್ಯವಾಗಿ ಎದುರಿಸಿದ. ಹಾಗಾಗಿ ಧೈರ್ಯವುಳ್ಳವನು ಹನುಮಂತ ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ಧೈರ್ಯ ಬೇಕಾದವರು ಹನುಮಂತನನ್ನ ಪ್ರಾರ್ಥನೆ ಮಾಡಬೇಕು. ಮುಂದೆ ಹೇಳ್ತಾರೆ ನಿರ್ಭಯತ್ವಂ ಅಂತ. ನಮ್ಗೆಲ್ಲ ಗೊತ್ತು, ಎಲ್ಲ ಮಾಡ್ತೇವೆ, ಧೈರ್ಯ ಇದೆ ಅಂತ ಆದ್ರೆ ಭಯ ಇದ್ರೆ ಆ ಧೈರ್ಯ ಏನು ಕೆಲಸ ಮಾಡೋದಿಲ್ಲ ನಮಗೆ, ಅಲ್ವಾ? ನಮ್ಮ ಮಕ್ಕಳು ಎಲ್ಲ ಕಲ್ತಿರ್ತಾರೆ, ಸ್ಟೇಜ್ ಮೇಲೆ ಹೋಗ್ಬೇಕು, ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಭಯ ಭಯ ಅಂತ ಅನ್ಕೊಂಡು ಕಲ್ತಿದ್ದೆಲ್ಲವನ್ನೂ ಮರಿತಾರೆ, ಹೇಳುವ ಧೈರ್ಯವನ್ನೂ ಕಳ್ಕೊಂಡ್ಬಿಡುತ್ತಾರೆ. ಇದೆಲ್ಲವೂ ಕೂಡ ನಮಗೆ ನಮ್ಮ ಪ್ರಾರಬ್ಧ ಕರ್ಮವಾಗಿ ಬಂದಂತಹ ಗುಣಗಳಾಗಿದೆ. ಅವೆಲ್ಲವೂ ಹೋಗಬೇಕೋ ಹನುಮಂತನನ್ನ ಪ್ರಾರ್ಥನೆ ಮಾಡಬೇಕು. ಸೀತಾನ್ವೇಷಣೆ ಕಾಲದಲ್ಲಿ ಲಂಕೆಗೆ ಹೋದ್ಮೇಲೆ ಅಯ್ಯೋ ಮುಂದೇನು ಅಂತ ಅವನು ವಿಚಾರ ಮಾಡಲಿಲ್ಲ. ಅವನಿಗೇನು ಭಯನೇ ಇಲ್ಲ, ಅವನಿಗೆ ಸೀದಾ ಹೋಗಿದ್ದಾನೆ. ರಾವಣನ ಹತ್ರ ಕೂಡ ನಿರ್ಭೀತಿಯಿಂದ ಮಾತನಾಡಿದ ವಿಚಾರ ನಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಭಯರಹಿತನಾದವನು ಅಂತಂದ್ರೆ ಹನುಮಂತ. ಹಾಗಾಗಿ ಯಾರಿಗೆ ಭಯ ಹೋಗಬೇಕೋ ಅವರೆಲ್ಲರೂ ಕೂಡ ಹನುಮಂತನನ್ನ ಸ್ತೋತ್ರ ಮಾಡಬೇಕು. ಸರಿ, ಎಲ್ಲ ಇದೆ, ಬುದ್ಧಿ ಬಂತು, ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಎಲ್ಲ ಇದೆ. ಆದರೆ ರೋಗಾದಿ ಉಪದ್ರವಗಳು ನಮ್ಮಲ್ಲಿ ಇದ್ರೆ ಏನು ಬಂತ ಪ್ರಯೋಜನ? ಒಬ್ಬ ವಿದ್ಯಾರ್ಥಿ ಎಲ್ಲವನ್ನು ಪಡೆದು ಇನ್ನೇನು ವಾರ್ಷಿಕ ಪರೀಕ್ಷೆಯನ್ನು ಮಾಡೋ ಟೈಮಿಗೆ ಅವನಿಗೆ ರೋಗಾದಿ ಉಪದ್ರವಗಳು ಬಾಧಿಸಿದ್ರೆ ಅವನು ಹೇಗೆ ಪರೀಕ್ಷೆಯನ್ನು ಬರೀತಾನೆ? ಅಥವಾ ಎಲ್ಲ ಆಯ್ತು, ಜೀವನ ಇನ್ನೇನು ಆರಂಭ ಆಗಬೇಕು ಅನ್ನೋ ಹಂತಕ್ಕೆ ಅವನಿಗೆ ರೋಗಾದಿ ಉಪದ್ರವ ಅಂದ್ರೆ ಸಂಸಾರವನ್ನು ಹೇಗೆ ಆ ವ್ಯಕ್ತಿ ದಾಟ್ತಾನೆ? ಹಾಗಾಗಿ ರೋಗಾದಿ ಉಪದ್ರವಗಳು ನಮ್ಮಲ್ಲಿ ಇದ್ದರೆ
ಅವರೆಲ್ಲರೂ ಕೂಡ ಹನುಮಂತನನ್ನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಅರೋಗತ ಅಂತ ಶಬ್ದವನ್ನು ಹೇಳ್ತಾ ಇದ್ದಾರೆ. ನಮಗೆ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಸರಿ ಎಲ್ಲ ಇದೆ, ನಮಗೇನು ತೊಂದರೆ ಇಲ್ಲ, ನಾವೇನು ಹನುಮಂತನ ಸ್ತೋತ್ರ ಹೇಳೋದು ಬೇಕಾಗಿಲ್ವೇನೋ ಅಂತ ಇನ್ನು ಕೆಲವರು ಯೋಚನೆ ಮಾಡ್ತಾ ಇರಬಹುದು. ಇವೆಲ್ಲ ಇದ್ರೂ ಜಾಡ್ಯತನ ಇದೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಬಹಳ ಸೋಂಬೇರಿತನ ಬರುತ್ತೆ. ನಮಗೆ ಸೋಂಬೇರಿತನ, ಕೂತಲ್ಲೇ ಎಲ್ಲ ಆಗ್ಬೇಕು ನಮಗೆ ಅಂತ ಇರುತ್ತೆ. ಎಲ್ಲ ಇದೆ, ಎಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇದೆ. ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಕೂತ್ರೆ ಸಾಧನೆ ಆದೀತಾ? ಅಥವಾ ಯಾವುದಾದ್ರೂ ಪರೀಕ್ಷೆಗೆ ಸಿದ್ಧತೆ ಮಾಡಿದಾಗ ಆಮೇಲೆ ಹೋಗೋಣ ಅಂತ ಅಂದ್ರೆ ಆ ಕೆಲಸ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಸೋಂಬೇರಿತನ ನಮ್ಮಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಅದನ್ನ ನಾವು ಏನು ಮಾಡೋದು ತೆಗಿಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಅದು ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಅಕಸ್ಮಾತ್ ಮಧ್ಯೆ ನೆನಪಾದ್ರೆ ಆಮೇಲೆ ಮಾಡೋಣ ಅಂತ ಅನಿಸುತ್ತೆ, ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹಾಗಾಗಿ ಸೋಂಬೇರಿತನ ಇದ್ರೆ ಆ ವ್ಯಕ್ತಿ ಉದ್ಧಾರ ಆಗೋ ಸಾಧ್ಯನೇ ಇಲ್ಲ. ಯಾವ ಮಕ್ಕಳಲ್ಲೂ ಕೂಡ ಇಂತಹ ಸೋಂಬೇರಿತನ ಬರಬಾರದು. ಹಾಗಾಗಿ ಅಂಥವರಿಗೆ ಸೋಂಬೇರಿತನ ಹೋಗಬೇಕು ಅಂತಾದ್ರೆ ಹನುಮಂತನನ್ನ ಸ್ತೋತ್ರ ಮಾಡಬೇಕು. ಅಜಾಡ್ಯಂ, ಹನುಮಂತನಲ್ಲಿ ಸೋಂಬೇರಿತನ ಇಲ್ಲ. ಹೇಗೆ ಲಂಕಾಪಟ್ಟಣವನ್ನ ಸೇರಿ ಎಲ್ಲ ತನ್ನ ಕಾರ್ಯವನ್ನು ಮುಗಿಸಿ ಸೀತೆಯನ್ನು ಕಂಡಿದ್ದಾಯ್ತು, ಮತ್ತ್ಯಾಕೆ ವಾಪಸ್ ಹೋಗ್ಬೇಕು, ಆರಾಮಾಗಿ ಇಲ್ಲೆಲ್ಲ ವ್ಯವಸ್ಥೆ ಇದೆ, ಇಲ್ಲೇ ಇದ್ದು ಬಿಡ್ಬೋದಲ್ಲ ಅಂತ ಹೇಳಿ ಅವನು ಅಲ್ಲಿ ಸೋಂಬೇರಿತನ ಮಾಡಲಿಲ್ಲ. ರಾಮನ ಕಾರ್ಯವನ್ನು ನಾನು ಮಾಡಲೇಬೇಕು, ಅದನ್ನು ಅವನು ತಿಳಿಸಲೇಬೇಕು ಅಂತ ಹೇಳಿ ಎಷ್ಟೇ ಕಷ್ಟ ಆದರೂ ಕೂಡ ಅವನು ವಾಪಸ್ಸು ರಾಮನ ಹತ್ರ ಬಂದಿದ್ದಾನೆ. ಹಾಗಾಗಿ ಸೋಂಬೇರಿತನ ನಮ್ಮಲ್ಲಿ ಇದ್ರೆ ಅದು ಹೋಗಬೇಕು ಅಂತಾದ್ರೆ ಅದನ್ನು ಹನುಮಂತನ ಸ್ತೋತ್ರ, ಹನುಮಂತನ ಸ್ತುತಿ ಮಾಡುವ ಮೂಲಕ ನಾವು ಅದನ್ನ ಕಳ್ಕೋಬೇಕು ಅಥವಾ ಪಡಿಬೇಕು. ಹೀಗೆ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ಎಲ್ಲವೂ ನಮ್ಮಲ್ಲಿ ಇದೆ. ಆದರೆ ನಾವೇನು ಸ್ತೋತ್ರ ಮಾಡೋದು ಬೇಡವಾ? ಆದರೂ ಮಾಡಲೇಬೇಕು. ಯಾಕೆ? ಅಜಾಡ್ಯ ಇಲ್ಲದೇ ಇದ್ರೂ ಕೂಡ ವಾಕ್ಪಟುತ್ವ ನಮಗೆ ಬೇಕು. ವಾಕ್ಪಟುತ್ವ ಅಂದ್ರೇನು? ನಿರರ್ಗಳವಾಗಿ ಮಾತನಾಡುವಂತಹ ಸಾಮರ್ಥ್ಯ, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಕೊಡಬೇಕು ಆ ಸಾಮರ್ಥ್ಯ ಇತ್ಯಾದಿ ನಮಗೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಬುದ್ಧಿರ್ಬಲಾದಿಗಳು ಏನೇ ಇರಬಹುದು, ವಾಕ್ಪಟುತ್ವ ಇಲ್ಲದ ಏನು ಪ್ರಯೋಜನ? ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಯಾವುದೋ ಒಂದು ವಿಚಾರ ಸಾಮರಸ್ಯ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಕಳಿಸ್ಬೇಕು ಅಂತ ಆದ್ರೆ ಅವನಿಗೆ ಸರಿಯಾಗಿ ಮಾತೇ ಬರಲಿಲ್ಲ ಅಂದ್ರೆ ಉಳಿದ ಎಲ್ಲಾ ಗುಣಗಳಿದ್ರೆ ಏನು ಪ್ರಯೋಜನ? ಹಾಗಾಗಿ ಎಲ್ಲವೂ ಸಮಸ್ಯೆ. ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ಕೊಳ್ಬೇಕು ಅಂತ ಆದ್ರೆ ಹನುಮಂತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಈ ರೀತಿಯಾಗಿ ನಾವೆಲ್ಲ ಈ ಮಂತ್ರವನ್ನ ಪಠನೆ ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಇದನ್ನ ಹೇಳಿಕೊಡಬೇಕು. ಅವರೂ ಕೂಡ ಇದನ್ನ ಪಠನೆ ಮಾಡಿದ್ದೇ ಆದರೆ ಇದ್ಯಾವ ಸಮಸ್ಯೆಯೂ ಕೂಡ ಅವರಲ್ಲಿ ಬರೋದಿಲ್ಲ, ನಮ್ಮಲ್ಲೂ ಕೂಡ ಬರೋದಿಲ್ಲ. ಹಾಗಾದ್ರೆ ಈ ಮಂತ್ರವನ್ನ ಅಥವಾ ಈ ಸ್ತೋತ್ರವನ್ನ ಯಾವಾಗ ಹೇಳಬೇಕು, ಎಷ್ಟು ಸಲ ಹೇಳಬೇಕು ಅಂತ ಪ್ರಶ್ನೆ ಬರ್ತಿರುತ್ತೆ. ಯಾವುದೇ ಒಂದು ಮಂತ್ರ ಸ್ತೋತ್ರಗಳಾಗಲಿ ಅದು ನಿರ್ದಿಷ್ಟ ಸಮಯ ಅಂತ ಇರುತ್ತೆ. ಸಾಧ್ಯವಾದಷ್ಟು ನಾವು ಈ ಮಂತ್ರಗಳನ್ನ ಸಂಧಿ ಕಾಲದಲ್ಲಿ ಹೇಳಿದ್ರೆ ಬಹಳ ಶ್ರೇಯಸ್ಕರ. ಹಾಗಾಗಿ 100% ನಮಗೆ ಫಲ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನ ಮಕ್ಕಳಿಗೆ ಅಥವಾ ದೊಡ್ಡವರು ಯಾರೇ ಆಗ್ಲಿ ಇದನ್ನ ಸಾಧ್ಯವಾದಷ್ಟು 108, ಮಧ್ಯಮ ಅಂದ್ರೆ 54
ಆಗೋದೇ ಇಲ್ಲ, ಮಕ್ಕಳು ಸಣ್ಣವರಿದ್ದಾರೆ ಅಂದರೆ 24 ಬಾರಿ ಅವ್ರ ಕಡೆ ಹೇಳಿಸ್ಬೇಕು. ಈ ಥರ ಪ್ರತಿನಿತ್ಯ ಮಧ್ಯಾಹ್ನ ಸಂಜೆ, ಒಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ 48 ದಿನ 3 ಹೊತ್ತು ಈ ರೀತಿಯಾಗಿ ಪಾರಾಯಣ ಮಾಡಿದ್ದೇ ಆದಲ್ಲಿ ನಮಗೆ ಅನುಭವ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ನಾವೆಲ್ಲ ಈ ಸುಲಭವಾದಂತಹ ಹನುಮಂತನ ಸ್ತೋತ್ರವನ್ನ ಪಠನೆ ಮಾಡಿ ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ ಬುದ್ಧಿರ್ಬಲಾದಿ ಎಲ್ಲವನ್ನೂ ಕೂಡ ಹನುಮಂತನಿಂದ ಪಡೆಯೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.